ಇನ್ನು ಈ ಗ್ರೆಬೋವಾಯಿ ಇನ್ನೊಂದು ಅದ್ಭುತ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿದ್ದಾರೆ ಮಿತ್ರರೇ. ಇದು ಇದು ಏನಕ್ಕಂತಂದ್ರೆ ಇದು ಪ್ರತಿಯೊಬ್ಬರು ಮಾಡ್ಬೇಕಾಗಿರುವಂಥದ್ದು, ಇವತ್ತೇ ಮಾಡ್ಬೇಕಾಗಿರುವಂಥದ್ದು. ಇದು ನೋಡ್ಕೊಳ್ಳಿ, ಇದು ಒಂದು ಫಾರ್ಮುಲಾ, ಒಂದು ಸೂತ್ರ. ನೋಡಿ ಏನು ಸೂತ್ರಪ್ಪ ಇದಂದ್ರೆ E = VS ಸ್ಪೇಸ್ ಕೊಟ್ಟು 10⁻⁻17. ಆಯ್ತಾ? ಇದು ಸೈನ್ಸು ಇಲ್ಲ ಮ್ಯಾಥಮೆಟಿಕ್ಸ್ ಗೊತ್ತಿರೋರಿಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಚಿತ್ರ ಕಲಿಸ್ತೀವಿ, ನೋಡ್ಕೊಂಡು ಬರ್ಕೊಳ್ಳಿ. ಅದು ಎಲ್ಲಿ ಬರೀಬೇಕಂದ್ರೆ ಪ್ರತ್ಯೇಕವಾಗಿ ನೋಡಿ, ಇಲ್ಲಿ ಬರ್ಕೋಬೇಕು. ಇಲ್ಲಿ ಅದೇ ಮನೆಕಟ್ಟು ಇದೆಲ್ಲ ರಿಸ್ಟ್ ಪೋರ್ಷನ್ ಇಲ್ಲಿ ಬರ್ಕೋಬೇಕು. ಇದು ಎಡಗೈಯಲ್ಲಿ ಬರ್ಕೋರಿ. ಆಯ್ತಾ? ಸೊ ಈ ಈ ಈ ಒಂದು ಫಾರ್ಮುಲಾ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಇದು ಏನು ಕ್ರಿಯೇಟ್ ಮಾಡಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸುತ್ತು ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಜನ ದೂರ ಆಗಬೇಕು. ಅಂದ್ರೆ ಯಾರಿಂದನೂ ಆ ನಕಾರಾತ್ಮಕ ಶಕ್ತಿಯಿಂದ ನಾವು ಬಲಿತಾ ಇದ್ರು ಆದ್ರ ಆ ನಕಾರಾತ್ಮಕ ಇವಾಗ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ ನಾವು, ಎಲ್ಲರೂ ಧ್ಯಾನಿಗಳಿರಲ್ಲ ಅಲ್ವಾ? 80% ಧ್ಯಾನಿಗಳೇ ಇಲ್ಲ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಏನ್ ನಡೀತಾ ಇದೆ ಆಚೆ ಕಡೆ ಅಂತ. ಆ ನಕಾರಾತ್ಮಕ ಶಕ್ತಿಯಿಂದನೇ ನಾವು ಬಲಿತಾ ಇರ್ತೀವಿ, ಅದಕ್ಕೆ ಪರಿಹಾರನೇ ಇಲ್ಲ. ಅವರಿಂದ ಬರುವಂತ ನಕಾರಾತ್ಮಕ ಶಕ್ತಿ ನಾವು ತಡ್ಕೋಬೇಕಂದ್ರೆ ನಾವು ಒಳ್ಳೆ ಧ್ಯಾನ ಮಾಡ್ತಾ ಇರ್ಬೇಕು. ದಿನಾ ಧ್ಯಾನ ಮಾಡಿ ತೊಲಗಿಸ್ಕೋಬೇಕು, ನಮ್ಮ ಆಹಾರನ ಕ್ಲೀನ್ ಮಾಡ್ಕೋಬೇಕು, ಸ್ವಚ್ಛಗೊಳಿಸ್ಕೋಬೇಕು. ಮಾಡ್ಕೊಂಡಿಲ್ಲ ಅಂದ್ರೆ ಸಮಸ್ಯೆಗಳು ಹೆಚ್ಚಾಗತ್ತೆ. ಅವರ ಆಲೋಚನೆ ಪ್ರಭಾವ ನಮ್ಮ ಮೇಲೆ ಬರ್ತಾ ಇರ್ತದೆ. ಆಯ್ತಾ? ಸೊ ಏನೇನೋ ಮಾಡ್ತಾ ಇರ್ತಾರೆ ಕೆಟ್ಟದಾಗಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ದಿನಾಲು ಅವ್ರು ಮಾಡೋ ಚಿಂತನೆ ಇದೆ, ಅವ್ರ ಕೆಲಸ ಅವ್ರು ನೋಡಲ್ಲ. ಇನ್ನೊಬ್ಬರ ಮೇಲೆ ನೆಗೆಟಿವ್ ಥಿಂಕಿಂಗ್ ಮಾಡೋದು ಹೆಚ್ಚಾಗಿದೆ ಸಮಾಜದಲ್ಲಿ. ಯಾಕಂದ್ರೆ ನಾವಿರೋದು 20% ಧ್ಯಾನಿಗಳು, ಒಳ್ಳೆ ವ್ಯಕ್ತಿಗಳು. 80% ಇರೋದು ಕೆಟ್ಟದೋಗಿದೆ. ಆಲ್ರೆಡಿ ಅವರು ತಿನ್ನೋ ಆಹಾರವೇ ಕೆಟ್ಟದಾಗಿದೆ, ನಾನ್ ವೆಜಿಟೇರಿಯನ್. ಅದರಿಂದ ನೀವು ಅರ್ಥ ಮಾಡ್ಕೋಬಹುದು ಎಷ್ಟು ಒಂಥರ ವಿಷ ಸಲ್ತಾ ಇರ್ತದೆ ಅಂತ. ಅದಕ್ಕೋಸ್ಕರ ಇಂಥವೆಲ್ಲ ತೊಲಗಿಸೋಕ್ಕೆ ಇದು ಪವರ್ಫುಲ್, ವೆರಿ ಪವರ್ಫುಲ್ ಟೂಲ್ ಇದು. ಇದು ಏನಂತ ಹೇಳ್ತಾರೆ ಅಂದ್ರೆ ಗ್ರಬಾಯವರು ಈ ಸೃಷ್ಟಿಕರ್ತ ಈ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಇದು ಉಪಯೋಗಿಸಿದ್ರ ಅಂತ ಹೇಳ್ತಾರೆ. ಅಂತ ಒಂದು ಅದ್ಭುತ ಸೂತ್ರ ಅಂತ ಇದು. ಆಯ್ತಾ? ಸೊ ಅವ್ರ ಕ್ಯಾಲ್ಕುಲೇಷನ್ ಅಲ್ಲಿ ಅರ್ಥ ಆಯ್ತಾ? ಇದನ್ನು ಉಪಯೋಗಿಸಿದ್ರೆ ಎಸ್ಪೆಷಲಿ ಈ ಫಾರ್ಮುಲಾ ಜೊತೆಗೆ ಈ 10⁻⁻17 ಅಂತ ಹೇಳಿದ್ವಿ ನೋಡಿ, ಅಷ್ಟು ಪವರ್ ಇದೆ. ಎಲ್ಲ ಈ ನಕಾರಾತ್ಮಕ ಫೀಲಿಂಗ್ಸ್ ಅನ್ನು, ನಕಾರಾತ್ಮಕ ಯೋಚನೆಗಳು, ಎಮೋಷನ್ಸ್ ಎಲ್ಲಾನು ಕ್ಯಾನ್ಸಲ್ ಮಾಡತ್ತಂತೆ. ಒಂಥರ ನಿಮ್ಮ ಸುತ್ತು ಒಳ್ಳೆ ಆರಾನು ಬಿಲ್ಟ್ ಮಾಡಿ, ಆಯ್ತಾ? ನಿಮ್ಮ ಏನೇ ಅಲೆ ಯೋಚನೆಗಳು, ಮರುಬುಗಳು, ಅಲೆಯ ಯೋಚನೆಗಳು ಯಾವ್ದನ್ನ ಇದ್ರೆ, ನೆನಪಿಗಳು ಇದ್ರೆ ಎಲ್ಲಾನು ಕ್ಲಿಯರ್ ಮಾಡಿಬಿಡ್ತದೆ. ಆಯ್ತಾ? ಕ್ಲಿಯರ್ ಮಾಡಿ ಹೊಸ ದಾರಿಗಳು ನಿಮ್ಗೆ ತೋರಿಸ್ತದೆ. ಇಟ್ ಈಸ್ ವೆರಿ ಯೂಸ್ಫುಲ್ ಟು ರೈಟ್ ಇಟ್ ಆನ್ ದ ಲೆಫ್ಟ್ ರಿಸ್ಟ್ ಆರ್ ಸೋಲಾರ್ ಪ್ಲೆಕ್ಸಸ್. ನಿಮ್ಮ ನಾಭಿ ಪ್ರಾಂತದಲ್ಲಿ ಬರ್ಕೋಬಹುದು ಬೇಕಂದ್ರೆ. ಆಯ್ತಾ? ನಾಭಿ ಪ್ರಾಂತಲ್ಲೂ ಬರ್ಕೋಬಹುದು ಅಂತ ಹೇಳಿದ್ದಾರೆ ಈಗಾಗಲೇ. ಅದಕ್ಕೋಸ್ಕರ ಸ್ನೇಹಿತರೆ, ಇದು ಇಂಥ ಅದ್ಭುತವಾದ ಫಾರ್ಮುಲಾ ಇದು. ಆಯ್ತಾ? ಸೊ ಇದನ್ನು ಪದೇ ಪದೇ ರಿಪೀಟ್ ಮಾಡ್ತಾ ಇರಬೇಕು. ಆಯ್ತಾ? ನೋಡ್ತಾ ಇರಬೇಕು. ಇದು ಎಕ್ಸಸೈಸ್ ಆಫ್ ಎನರ್ಜೆಟಿಕ್ ಅವೇರ್ನೆಸ್ ಅಂತ ಕರೀತಾರೆ. ಎಕ್ಸಸೈಸ್ ಆಫ್ ಎನರ್ಜೆಟಿಕ್ ಅವೇರ್ನೆಸ್ ಅಂತ ಕರೀತಾರೆ. ಆಯ್ತಾ? ಸೊ ಇದು ತುಂಬಾ ಉಪಯುಕ್ತವಾಗಿದೆ. ಇದು ಹೇಳ್ಬೇಕಂದ್ರೆ ಇದು ಎಷ್ಟೋ ನಿಮಗೆ ಒಳ್ಳೆ ಸಹಾಯ ಮಾಡುತ್ತೆ. ಫಸ್ಟ್ ನಕಾರಾತ್ಮ ಎಲ್ಲ ತೊಲಗಿಸ್ತದೆ. ಅವಾಗ ನಿಮಗೆ ಈ ನೆಗೆಟಿವ್ ಎಮೋಷನ್ಸ್ ಎಲ್ಲ ಹೋಗಿದ್ದಕ್ಕೂ ಖಂಡಿತ ನಿಮಗೆ ಆ ನೆಗೆಟಿವ್ ಎನರ್ಜಿ ಹೋದ್ರೆ ಸಾಕು, ನಿಮ್ಗೆ ಒಳ್ಳೆ ರಿಲೇಶನ್ಶಿಪ್ ಆಗಲಿ, ಒಳ್ಳೆ ಫ್ರೆಂಡ್ಶಿಪ್ ಆಗಲಿ, ಒಳ್ಳೆ ಲಾಭ ಎಲ್ಲದ ಕಡೆಯಿಂದ ನಿಮ್ಗೆ ಸಿಗ್ತಾ ಇರ್ತದೆ. ಅದಕ್ಕೋಸ್ಕರ ಇದನ್ನು ಪ್ರತಿಯೊಬ್ಬರು ಹೇಳಬೇಕಾಗತ್ತೆ. ಆಯ್ತಾ? ಸೊ ಪ್ರತಿಯೊಬ್ಬರಿಗೆ ಹೇಳಿ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇದು ಅದ್ಭುತವಾದ ಒಂದು ತಂತ್ರ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇದು E = VS ಸ್ಪೇಸ್ ಕೊಟ್ಟು 10⁻⁻17. ಇದು ನಿಮಗೆ ಒಂದು ಚಿತ್ರ ಕಲಿಸ್ತೀವಿ, ಅದು ನೋಡಿಕೊಂಡು ಅದು ಪ್ರತಿಯೊಬ್ಬರು ಇವತ್ತಿಂದನೇ ಶುರು ಮಾಡ್ಕೊಳ್ಳಿ. ಈ ನಕಾರಾತ್ಮಕ ಹೋದ್ರೆ ಸಾಕು, ನಮಗೆಲ್ಲ ದಾರಿಗಳು ತನ್ನಂತವೇ ಓಪನ್ ಆಗ್ಬಿಡ್ತವೆ. ಇಲ್ಲಾಂದ್ರೆ ಈ ನಕಾರಾತ್ಮಕ ಶಕ್ತಿ ನಮ್ಗೆ ಅಡ್ಡ ಮಾಡ್ತಾ ಇರ್ತದೆ. ಏನ್ ಮಾಡ್ಬೇಕಂದ್ರೂ ಅಡ್ಡನೇ ಅದು ಅಲ್ವಾ? ಧ್ಯಾನದಿಂದ ತೊಲಗಿಸ್ಕೊಂತಾ ಇರ್ತೀವಿ, ಆದ್ರೆ ಪದೇ ಪದೇ ರಿಪೀಟ್ ಆಗ್ತಾನೆ ಇರ್ತದೆ ಅದು. ಅವರು ಚಲ್ಲೋದು ಬಿಡಲ್ವಲ್ಲ. ನಾವೆಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರು, ಈಗ ಕಸು ಕ್ಲೀನ್ ಮಾಡ್ತೀವಿ ಮನೆಯಲ್ಲಿ, ಮತ್ತೆ ವಾತಾವರಣ ಸರಿ ಇಲ್ಲ, ವಾತಾವರಣದಿಂದ ಕಸು ಬರ್ತದ, ಮತ್ತೆ ಒಂದ್ ದಿವಸ ಕ್ಲೀನ್ ಮಾಡಿದ್ರೆ ಹಾಗೆ ಇರತ್ತ ಅದು ಮನೆ. ಮತ್ತೆ ನೆಕ್ಸ್ಟ್ ದಿವಸ ಮಾಡಬೇಕು, ಆಮೇಲೆ ಮಾಡಬೇಕು, ದಿನ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ಬೆಳಗ್ಗೆ ಮಾಡಬೇಕು ಅಲ್ವಾ? ಮಾಡ್ತಾನೆ ಇರಬೇಕು ಆ ರೀತಿಯಲ್ಲಿ. ಹಂಗಾಗಿದೆ ಪರಿಸ್ಥಿತಿ. ಆಯ್ತಾ?
ನಾವು ದೇಹವನ್ನು ಎಷ್ಟು ತೊಳಿತೀವಿ. ಯಾಕೆ? ಪದೇ ಪದೇ ಆ ಮಾಲಿನ್ಯ ಬರ್ತಾನೆ ಇರ್ತದೆ. ಅದೇ ರೀತಿಯಲ್ಲಿ ನಾವು ಎಷ್ಟೇ ಸ್ವಚ್ಛಗೊಳಿಸ್ಕೊಂಡು ಧ್ಯಾನ ಮಾಡಿ, ಬೆಳಗ್ಗೆ ಧ್ಯಾನ ಮಾಡ್ತೀವಿ, ಮಧ್ಯಾಹ್ನಕ್ಕೆಲ್ಲ ಏನೇನೋ ಆಲೋಚನೆಗಳು ಒಂಥರ ನಮ್ಮ ಮೇಲೆ ಸಲ್ಲಿರ್ತಾರೆ. ಅವನಿಂಗೆ ಇವನಂಗೆ, ಇವನು ಈ ಥರ ಮಾಡಿದ ಆ ಥರ, ಇವೆಲ್ಲ ತುಂಬ ಸಲ್ಲಿರ್ತಾರೆ. ಆ ವಿಷಯ ತುಂಬಿರ್ತಾರೆ ಅವರು. ಎಲ್ಲ ಆ ವೈಬ್ರೇಷನ್ಸ್ ಎಲ್ಲ ಬಂದು ಮತ್ತೆ ನಮ್ಮ ಆರಲ್ಲಿ ಟಚ್ ಆಗ್ತಾ ಇರ್ತವೆ. ಆಯ್ತಾ? ಆ ರೀತಿಲಿ ಆಗುವಾಗ ಮತ್ತೆ ನಾವು ಆ ಕಸುವೆಲ್ಲ ಹೆಚ್ಚಾಗತ್ತೆ. ಅದನ್ನೆಲ್ಲ ತೊಲಗಿಸ್ಕೋಬೇಕಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಈ ಫಾರ್ಮುಲಾ ಕೊಟ್ಟಿದ್ದೀವಿ. ಓಕೆ, ಇದು ನಿಮ್ಮ ಸುತ್ತಿರುವಂಥ ಪ್ರಭಾವ, ನೆಗೆಟಿವ್ ಇರೋದೆಲ್ಲ, ನಕಾರಾತ್ಮಕ ಎಲ್ಲ ತೊಲಗಿಸ್ತದೆ. ಈ ನೆಗೆಟಿವ್ ವ್ಯಕ್ತಿಗಳಿಂದ ನಿಮಗೆ ಪ್ರಭಾವನ ಕಡಿಮೆ ಮಾಡಿ ಆ ನೆಗೆಟಿವ್ ಅನ್ನು ತೊಲಗಿಸುವಾಗ ನಿಮಗೆ ಎಲ್ಲ ಪಾಸಿಟಿವ್ ದಾರಿಗಳು ಓಪನ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಅತ್ಯುನ್ನತ ಶ್ರೇಷ್ಠತೆ, ಅತ್ಯುನ್ನತ ಲಾಭ, ಅತ್ಯುನ್ನತ ಮಾರ್ಗ ಸಿಕ್ತು. ಒಳ್ಳೆ ದಾರಿಯಲ್ಲಿ ಹೋಗುವಂಥ ಅವಕಾಶ ನಿಮಗೆ ಎಲ್ಲ ದಾರಿಗಳು ಓಪನ್ ಆಗಿಬಿಡ್ತವೆ ಆಟೋಮೆಟಿಕಾಗಿ. ಇದನ್ನು ದಯವಿಟ್ಟು ಬಳಸ್ಕೋಬೇಕು. ಓಕೆ, ಸೊ ಇವತ್ತು ಇಷ್ಟು ನಾನು ಹೇಳ್ಬೇಕಂತ ಅನ್ಕೊಂಡೆ. ಓಕೆ, ಸೊ ಈಗ ನಾವು ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.